ಫ್ರೆಂಡ್ಸ್ 420 ಈ ಮಾತನ್ನ ನಾವು ಕೇಳಿರ್ತೀವಿ. ಇದನ್ನ ತಮಾಷೆಯಾಗೂ ಬಳಸ್ತಾರೆ. ಪರ್ಟಿಕ್ಯುಲರ್ ಆಗಿ ಮೋಸ ವಂಚನೆ ಮಾಡೋರಿಗೆ ಈ ಹೆಸರಿಂದ ಕರೀತಾರೆ. ಇವರನ್ನ 420 ಅಂತಲೇ ಯಾಕೆ ಕರೀತಾರೆ ಅನ್ನೋದನ್ನ ತಿಳ್ಕೋಬೇಕಂದ್ರೆ ನಾವು 1860ಕ್ಕೆ ಹೋಗ್ಬೇಕು. ಬ್ರಿಟಿಷರು 1860ರಲ್ಲಿ ಭಾರತದಲ್ಲಿ IPC ಅಂದ್ರೆ ಇಂಡಿಯನ್ ಪೀನಲ್ ಕೋಡ್ ಅನ್ನೋ ನ್ಯಾಯ ಸಂಹಿತೆನ ಜಾರಿಗೆ ತರ್ತಾರೆ. ಇದರ ಪ್ರಕಾರ ಯಾರಾದ್ರೂ ಮೋಸ ವಂಚನೆ ಮಾಡಿದ್ರೆ, ಸುಳ್ಳು ಹೇಳಿ ವಸ್ತುನ ಮಾರಿದ್ರೆ ಅದು ಇಂಡಿಯನ್ ಪೀನಲ್ ಕೋಡ್ ನ ಸೆಕ್ಷನ್ 420 ಕೆಳಗೆ ಕೇಸ್ ಬುಕ್ ಆಗ್ತಿತ್ತು. ಉದಾಹರಣೆಗೆ ಕಾಸು ತಗೊಂಡು ವಾಪಸ್ ಕೊಡದೆ ಇದ್ದಾಗ, ಚಿನ್ನ ಅಂತ ಹೇಳಿ ನಕಲಿ ಗೋಲ್ಡ್ ಅನ್ನ ಮಾರಿದಾಗ, ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಕಾಸು ತಗೊಂಡು ವಂಚನೆ ಮಾಡೋದು, ಈ ಎಲ್ಲಾ ಕೇಸ್ಗಳು ಇಂಡಿಯನ್ ಪೀನಲ್ ಕೋಡ್ ನ ಸೆಕ್ಷನ್ 420 ಅಡಿ ಕೇಸ್ ಬುಕ್ ಆಗ್ತಿತ್ತು. ಇದರ ಪ್ರಕಾರ ಆರೋಪಿಗೆ 7 ವರ್ಷದ ಜೈಲು ಜೊತೆಗೆ ದಂಡನು ಕಟ್ಟಬೇಕಿತ್ತು. ಫ್ರೆಂಡ್ಸ್, ಈಗ ನಾವು ಇಂಡಿಯನ್ ಪೀನಲ್ ಕೋಡ್ ಅನ್ನ ಬಳಸ್ತಿಲ್ಲ. ಇದ್ರ ಬದಲಾಗಿ ಭಾರತೀಯ ನ್ಯಾಯ ಸಂಹಿತೆ ಅನ್ನೋದನ್ನ ಬಳಸ್ತಾ ಇದೀವಿ. ಇದರ ಪ್ರಕಾರ ಚೀಟಿಂಗ್ ಮತ್ತು ಫ್ರಾಡ್ಸ್ಟರ್ ಕೇಸ್ಗಳು ಸೆಕ್ಷನ್ 318 ಅಡಿ ಬುಕ್ ಆಗುತ್ತೆ. ಲಾಜಿಕಲಿ ನೋಡೋದಾದ್ರೆ ನಾವು 420 ಬದಲಾಗಿ 318 ಅಂತ ಬಳಸಬೇಕು. ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಯಾರನ್ನಾದ್ರೂ 420 ಅಂತ ಕರೆದಿದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಫ್ರೆಂಡ್ಸ್, ವಿಡಿಯೋದ ಇನ್ಫಾರ್ಮೇಶನ್ ಇಷ್ಟ ಆದ್ರೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.